ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಸೊ ನಾನಿವತ್ತು ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಯಾಕಂದರೆ ಎಲ್ಲರೂ ಈ ಹಬ್ಬಕ್ಕೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಒಂದು ವರ್ಷದಿಂದ ಕಾತರದಿಂದ ಕಾಯ್ತಾ ಇರ್ತೀರಿ. ಈ ಹಬ್ಬದಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಈ ಹಬ್ಬ ಮುಖ್ಯವಾಗಿ ಈ ಹೆಣ್ಣು ಮಕ್ಕಳ ಹಬ್ಬ, ಹೆಂಗಸರ ಒಂದು ಹಬ್ಬ. ಈ ಹಬ್ಬಕ್ಕೆ ನಾನಾ ರೀತಿ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಮನೆಯ ಹೆಂಗಸರು ನಾನಾ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಹೇಗಪ್ಪ ಅಂತಂದರೆ ನೋಡಿ, ಒಂದು ತಿಂಗಳಿಂದ ಕುತೂಹಲ ಜಾಸ್ತಿ ಆಗ್ತಾ ಇರುತ್ತೆ. ಆಷಾಢದಲ್ಲಿ ನಾವು ಹೇಗೆ ಯಾವ ಪೂಜೆಯನ್ನು ಮಾಡ್ದಿರಾ, ಎಲ್ಲೂ ಹೋಗ್ದಿರಾ, ಯಾವ ಒಂದು ಶುಭ ಕಾರ್ಯವನ್ನು ಮಾಡದಿರ ಇರ್ತೀವೋ, ಅದೇ ರೀತಿ ಶ್ರಾವಣ ಅಂದರೆ ಭೀಮನ ಅಮಾವಾಸ್ಯೆ ಸ್ಟಾರ್ಟ್ ಆದಮೇಲೆ ಹಬ್ಬಗಳ ಒಂದು ಸರಮಾಲೆಯೇ ಈ ಶ್ರಾವಣ ಮಾಸದಲ್ಲಿ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೆಂಗಸರು ಕೂಡ ಈ ಹಬ್ಬಕ್ಕೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮನೆಯನ್ನು ಸ್ವಚ್ಛ ಮಾಡೋದ್ರಿಂದ ಹಿಡಿದು, ಯಾಕಂದರೆ ಹಾನೆಸ್ಟಾಗಿ ತುಂಬ ಪಾಪ ಅವರು ನಿದ್ದೆಗೆಟ್ಟು ಉಪವಾಸ ಇದ್ದು ತುಂಬ ಹೇಗೆ ಅಂದರೆ ಅವರ ತಯಾರಿ ನೋಡೋಕ್ಕೆ 2 ಕಣ್ಣು ಸಾಲದು. ಹಾಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಮತ್ತು ದೇವ್ರಿಗೆ ಹೇಗೆ ಮಾಡಬೇಕು, ಹೇಗೆ ನಾವು ಅಲಂಕಾರ ಮಾಡಬೇಕು, ಯಾವ ಬಣ್ಣದ ಸೀರೆ ಉಡಿಸ್ಬೇಕು, ಹಾಗೆ ಏನೇನೆಲ್ಲ ಇಡಬೇಕು ದೇವ್ರಿಗೆ, ವರ್ಷಕ್ಕಿಂತ ವರ್ಷಕ್ಕೆ ಬದಲಾಗ್ತಾ ಹೋಗ್ತಾ ಇದೆ ಇದು. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಹಬ್ಬಕ್ಕೆ ಕಾಯ್ತಾ ಇರ್ತಾರೆ. ಮುಖ್ಯವಾಗಿ ಏನಪ್ಪ ಹೇಳೋದು ಅಂತಂದರೆ, ಈ ಹಬ್ಬ ತುಂಬ ಪುರಾತನ ಕಾಲದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಆವಾಗೆಲ್ಲ ಹೇಗಪ್ಪ ಅಂತಂದರೆ, ಆವಾಗೆಲ್ಲ ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ತಿದ್ರು. ಆವಾಗ ಏನಾಗ್ತಿತ್ತು, ಹಳೆ ಕಾಲದಲ್ಲಿ ಮನುಷ್ಯರು ಈ ಥರ ತುಂಬ ದುಡ್ಡು, ರಾಜರ ಮನೆಯಲ್ಲೆಲ್ಲ ಅವಾಗ ಚಿನ್ನದ ಕಾಯಿನ್ಸು, ಬೆಳ್ಳಿ ಕಾಯಿನ್ಸು ಇದನ್ನೆಲ್ಲ ಇಡ್ತಿತ್ತು. ವರ್ಷಕ್ಕೊಂದ್ಸತಿ ಇದೇ ಶ್ರಾವಣ ಮಾಸದಲ್ಲಿ ರಾಜರ ಮನೆ ತಂದವರಾಗಿರ್ಬೋದು, ತುಂಬ ಒಳ್ಳೆ ವ್ಯವಸಾಯದಲ್ಲಿ ತುಂಬ ಊರಿಗೆ ದೊಡ್ಡವರು ಗೌಡ್ರು ಮನೆಗಳಿರ್ಬೋದು, ಹಾಗೆ ಊರಿನ ಮುಖಂಡರಿರ್ಬೋದು, ಅಂಥವ್ರ ಮನೆಗಳಲ್ಲೆಲ್ಲ, ಯಾಕಂದರೆ ಸಾಮಾನ್ಯ ಜನರು ಯಾರೂ ಇದನ್ನು ಮಾಡ್ತಿರ್ಲಿಲ್ಲ. ಅಂಥವ್ರ ಮನೆಯಲ್ಲಿ ಈ ಹಬ್ಬದಲ್ಲಿ ಅವ್ರ ಮನೆಯಲ್ಲಿ ಬೆಳೆದಿರೋ ಅಂತಹ ಸಿರಿಧಾನ್ಯಗಳನ್ನ, ದವಸಗಳನ್ನ ಇಟ್ಟು, ಯಾಕಂದರೆ ಅವ್ರಿಗೆ ಅದೇ ಲಕ್ಷ್ಮಿ, ಅವಾಗ ಅದನ್ನಿಟ್ಟು ವರ್ಷಕ್ಕೊಂದ್ಸತಿ ಇದೇ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡ್ತಾಯಿದ್ರು. ಯಾವಾಗಲೂ ಇದೇ ರೀತಿ ನಮ್ಮ ಮನೇಲಿ ಇರಬೇಕು. ಆವಾಗ ದುಡ್ಡಿಗಿಂತ ದವಸ ಧಾನ್ಯಗಳನ್ನ ರೈತರು, ವ್ಯವಸಾಯ ಮಾಡೋರು ಇಷ್ಟಪಡ್ತಾಯಿದ್ರು. ಅದರಿಂದ ಅದಕ್ಕೆ ಗೌರವವನ್ನು ಕೊಟ್ಟು ಅದರಿಂದ ಅನೇಕ ತಿಂಡಿ ಪದಾರ್ಥಗಳನ್ನು ಮಾಡಿ ದೇವ್ರಿಗೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡ್ತಿದ್ರು. ಅದೇ ರಾಜರ ಮನೆ ತಂದವರೆಲ್ಲ ಅವ್ರ ಮನೇಲಿ ಇರ್ತಕ್ಕಂತಹ ಗೋಲ್ಡ್ ಆಗಿರ್ಬೋದು, ಆಭರಣಗಳಾಗಿರ್ಬೋದು, ಅಥವಾ ಕಾಯಿನ್ಸು, ಚಿನ್ನದ ಬೆಳ್ಳಿ ಕಾಯಿನ್ಸ್ನ ದೇವ್ರ ಮುಂದೆ ಇಟ್ಟು ಇದೇ ಶ್ರಾವಣ ಮಾಸದ 2ನೇ ಶುಕ್ರವಾರ ಲಕ್ಷ್ಮಿಗೋಸ್ಕರ ಪೂಜೆ ಮಾಡಿ ಬರಮಾಡ್ಕೊಳ್ತಾ ಇದ್ರು. ಆದರೆ ಕಾಲ ಬದಲಾಗ್ತಾ ಏನಾಗಿದೆ, ಎಲ್ಲರೂ ಕೂಡ ಈ ಹಬ್ಬವನ್ನು ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಹಳ್ಳಿಗಳಲ್ಲೆಲ್ಲ ಅಲ್ಲ, ನಗರಗಳಲ್ಲೇ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಅವರ ಒಂದು ಹೇಗೆ ಅಂದರೆ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಅನುಕೂಲದಲ್ಲಿ ಅವರು ಹಬ್ಬವನ್ನು ಮಾಡ್ಕೊಳ್ತಾ ಬಂದರು. ಈಗೇನಾಗಿದೆ ಅಂತಂದರೆ ಕಾಂಪಿಟೇಷನ್ ಶುರುವಾಗಿದೆ. ಕಾಂಪಿಟೇಷನ್ ಅಂದರೆ ಪ್ರತಿಯೊಂದರಲ್ಲೂ ಅವ್ರಿಗಿಂತ ನಾವು, ನಮಗಿಂತ ಇನ್ನೊಬ್ಬರು, ಹೀಗೆ ಅವ್ರೇನು ಮಾಡ್ತಾರೋ ಇವ್ರೇನು ಮಾಡ್ತಾರೋ ನಾವು ಹೀಗೆ ಮಾಡಿ, ಈ ತಯಾರಿಯಲ್ಲಿ ಅನೇಕ ಒಂದು ವಿಷಯಗಳು ಇದರಲ್ಲಿ ಸ್ಟಾರ್ಟ್ ಆಗಿದೆ. ಅಂದರೆ ಹೊಸದೇನಾದರೂ ಮಾಡಬೇಕು, ಹೊಸದೇನು. ಯಾಕಂದರೆ ಇವಾಗ ಸೋಷಿಯಲ್ ಮೀಡಿಯಾಗಳು ಕೂಡ ಹಾಗೆ ಎಚ್ಚೆತ್ಕೊಂಡಿದ್ದಾವೆ. ಎಲ್ಲರೂ ಅವರ ಮನೆ ಹಬ್ಬವನ್ನು ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಹಂಚ್ಕೊಳ್ತಿರ್ತಾರೆ ಹಬ್ಬವನ್ನು. ಆವಾಗ ಎಲ್ರಿಗೂ ಗೊತ್ತಾಗುತ್ತೆ, ಇವ್ರು ಹೀಗೆ ಮಾಡಿದ್ದಾರೆ. ಯಾಕಂದರೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದಾಗ ತುಂಬ ಜನ ನೋಡಿ, ಅವ್ರು ಈ ರೀತಿ ಮಾಡಿದ್ದಾರೆ, ನಾವು ಇನ್ನೊಂದು ರೀತಿ ಮಾಡಬೇಕು, ಬರೋ ವರ್ಷಕ್ಕೆ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಡಂಬರದ ಜೀವನ ಸ್ಟಾರ್ಟ್ ಆಗಿರೋದ್ರಿಂದ ಈ ಹಬ್ಬ ಭಕ್ತಿಗಿಂತ ಆಡಂಬರನೇ ಜಾಸ್ತಿ ಆಗಿದೆ. ಆದರೆ ಏನೇ ಆದರೂ ಮನೆಯ ಹೆಣ್ಮಕ್ಳು ಇದನ್ನು ತುಂಬ ಭಕ್ತಿಯಿಂದನೇ ಮಾಡ್ತಾರೆ, ಏನೇ ಆಡಂಬರವಾಗಿ ಮಾಡಿದ್ರು ಕೂಡ. ಯಾಕಂದರೆ ನಿದ್ದೆಗೆಟ್ಟು ಉಪವಾಸ ಇದ್ದು ಈ ಹಬ್ಬ ಮಾಡ್ತಾರೆ. ಏನಕ್ಕೋಸ್ಕರ ಮಾಡ್ತಾರೆ? ಮುಖ್ಯವಾಗಿ ಮನೆಯಲ್ಲಿ ಯಾವಾಗಲೂ ಸಿರಿ ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಆರೋಗ್ಯ ಎಲ್ಲವೂ ಮನೆಯಲ್ಲಿ ಇರಲಿ, ನಮ್ಮ ಮನೆ ಅಭಿವೃದ್ಧಿ ಆಗಲಿ, ಏಳಿಗೆಯಾಗಲಿ ಅಂತ ಈ ಹಬ್ಬವನ್ನು ಪ್ರತಿ ಹೆಣ್ಣುಮಕ್ಕಳು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಸೊ ಈ ಹಬ್ಬಕ್ಕೆ ಹೇಗೆಲ್ಲ ತಯಾರಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಕೆಲವ್ರಿಗೆ ಇನ್ನೊಂದು ಏನಪ್ಪ ಅಂದರೆ ಗೊಂದಲ. ಶ್ರಾವಣ ಸ್ಟಾರ್ಟ್ ಆಯಿತು, ಭೀಮನ ಅಮಾವಾಸ್ಯೆನೂ ಸ್ಟಾರ್ಟ್ ಆಯಿತು. ಸೊ ಯಾವಾಗ ನಾವು ಹಬ್ಬ ಮಾಡಬೇಕು? ಇವಾಗ ಎಲ್ಲ ಕಡೆ ಏನಾಗುತ್ತೆ, 24ನೇ ತಾರೀಕು
7ನೇ ತಿಂಗಳು ಭೀಮ್ ಅಮಾವಾಸ್ಯೆ ಬಂದಿದೆ. ಸೊ 25ನೇ ತಾರೀಕು ಶುಕ್ರವಾರ ಏನಾಗುತ್ತೆ, ಮೊದಲನೇ ಶುಕ್ರವಾರ ಅಂತ ಈ ಉತ್ತರ ಕರ್ನಾಟಕದ ಜನರು ಮೊದಲನೇ ಶುಕ್ರವಾರ 25ನೇ ತಾರೀಕು ಅಂತ ತಗೊಳ್ತಾರೆ. ಅದೇ 1ನೇ ತಾರೀಕು ಶುಕ್ರವಾರ 1ನೇ ತಾರೀಕು ಇವತ್ತೇ ಹಬ್ಬ ಮಾಡಬೇಕು, ಇವತ್ತು ನಮಗೆ 2ನೇ ಶುಕ್ರವಾರ ಅಂತ ಅನೇಕ ಜನ 1ನೇ ತಾರೀಕು ಹಬ್ಬ ಮಾಡಿದ್ದಾರೆ. ಅದು ಉತ್ತರ ಕರ್ನಾಟಕದ ಜನ. ಹಾಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಪಂಚಾಂಗ ಏನು ಬರುತ್ತೆ, ಕ್ಯಾಲೆಂಡ್ರಲ್ಲೆಲ್ಲ ನಮ್ಗೆ ಹೇಗಿರುತ್ತೆ ಅದ್ರ ಪ್ರಕಾರ ನಮಗೆ 2ನೇ ಶುಕ್ರವಾರ ಅಂದರೆ ನಮಗೆ 8ನೇ ತಾರೀಕು ಬರುತ್ತೆ. ಸೊ ಕೆಲವೊಂದು ಕಡೆ 8ನೇ ತಾರೀಕು ಹಬ್ಬ ಮಾಡಬಾರ್ದು, ಹಬ್ಬ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕೆಲವೊಂದು ಕಡೆ ಅದು ರೂಢಿ ಮಾತಲ್ಲಿದೆ. ಯಾಕಂದರೆ 8 ಅನ್ನೋದು ತುಂಬ ಕಷ್ಟದ ದಿನ, 8 ಅನ್ನೋದು ತುಂಬ ಡೇಂಜರ್ ಡೇಟು ಅನ್ನೋದು ಕೆಲವೊಂದು, ಯಾಕಂದರೆ 8 and 7 ಕಾಂಬಿನೇಷನ್ ಬರೋದ್ರಿಂದ ಅದು ನಿಜಾನೇ. ಯಾಕಂದರೆ 8 ಪಕ್ಕ 7, 7 ಪಕ್ಕ 8 ಬಂದಾಗ ಅನೇಕ ಇನ್ಸಿಡೆಂಟ್ಸ್ ಆಗಿರ್ಬೋದು, ಅಥವಾ ಫೋನ್ ನಂಬರ್ ಬಂದಾಗ ಕೂಡ ತುಂಬ ನಮಗೆ ವೈಯಕ್ತಿಕ ವಿಚಾರಗಳಲ್ಲಿ ಡಿಸ್ಟರ್ಬ್ ಆಗಿರೋದು ಕೂಡ ಅದೆಲ್ಲ ಆಗಿದೆ. ಅದೇ 8ನೇ ತಾರೀಕು ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವರೆಲ್ಲ ತುಂಬ ಸಾಧಕರಾಗಿರ್ತಾರೆ. ಲೇಟ್ ಸಕ್ಸಸ್ಸು, ಬಟ್ ಯಾವಾಗಲೂ ನೆನಪಿಡೋ ಅಂಥ ಒಂದು ಸಕ್ಸಸ್ಸು 8ನೇ ತಾರೀಕು ಆಗಿರುತ್ತೆ. 8ನೇ ತಾರೀಕು ಹುಟ್ಟಿರೋರು ಉದಾಹರಣೆಗೆ ನರೇಂದ್ರ ಮೋದಿ ಅವರಾಗಿರ್ಬೋದು, ಯಶ್ ಆಗಿರ್ಬೋದು, ಹೀಗೆ ಅನೇಕ ಜನ ಇದ್ದಾರೆ 8ನೇ ತಾರೀಕಲ್ಲಿ ಸಾಲು ತೊಗೊಂಡ್ರೆ ಇವರೆಲ್ಲ ಕೂಡ ಹೆಸರು ಮಾಡಿರೋರೆ. ಯಾಕಂದರೆ ಅವರು ಯಾವುದೇ ಒಂದು, ಇವಾಗ ಯಶ್ ಅವ್ರು ನೋಡಿ, ಅವರ ಒಂದು KGF ಸಿನಿಮಾನೇ ಇರ್ಬೋದು, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು ಸಿನಿಮಾ ಮಾಡೋಕ್ಕೆ ತುಂಬ ಲೇಟ್ ಟೈಮ್ ತೊಗೋತಾರೆ. ಆದರೆ ನಾವಿನ್ನೂ ನೋಡಿರ್ತೀವಲ್ಲ KGF 2, 1 ಅದು ನೋಡಿರೋದು ನಮ್ಮ ಕಣ್ಣಲ್ಲಿ ಇನ್ನೂ ಅಳಿಸೇ ಹೋಗಿರಲ್ಲ, ಮೊನ್ನೆ ನೋಡಿರೋ ಥರ ಇರುತ್ತೆ. ಆ ರೀತಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬರೋ ಅಷ್ಟರೊಳಗೂ ಇದು ಹೊಸ ಥರನೇ ಇರುತ್ತೆ. ಆ ರೀತಿ ಹೆಸರಾಗುತ್ತೆ. ಆ ಥರ ಸಾಧಕರಾಗಿರ್ತಾರೆ. ಹಾಗಾಗಿ 8 ಅನ್ನೋದು ತುಂಬ ಒಳ್ಳೆಯ ಒಂದು ನಂಬರೇ. ನನ್ನ ಪ್ರಕಾರ 8 ಅನ್ನೋ ನಂಬರು ತುಂಬ ಒಳ್ಳೆಯ ನಂಬರು ನಿಮಗೆ. ಯಾಕಂದರೆ ನೀವೇನಾದರೂ ಮಾಡಿದ್ರೆ ಅದನ್ನು ಅಚ್ಚು ಉಳಿಯೋ ಅಂಥ ಒಂದು ಕೆಲಸ ಆಗಿರುತ್ತೆ. ಹಾಗಾಗಿ 8ನೇ ತಾರೀಕು ಕೂಡ ಮಾಡ್ಬೋದು. ಅದರಲ್ಲೂ 8ನೇ ತಾರೀಕು ಏನಪ್ಪ ಅಂದರೆ ನಮ್ಮ ಪಂಚಾಂಗಗಳಲ್ಲಿ ಏನು ಕೊಟ್ಟಿರ್ತಾರೆ 8ನೇ ತಾರೀಕು ಹಬ್ಬ ಮಾಡಬೇಕು ಅಂತ, ಸೊ ಅದನ್ನು ಫಾಲೋ ಮಾಡಿದಾಗ 8ನೇ ತಾರೀಕು ಮಾಡೋರು ಮಾಡ್ಬೋದು. ಕೆಲವ್ರಿಗೆ ಏನು ಸಮಸ್ಯೆ ಅಂದರೆ, ಕೆಲವು ಹೆಂಗಸರಿಗೆ ತಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ. ಎಲ್ಲರ ಮನೇಲೂ ಏನಾದರೂ ಒಂದು, ಅಥವಾ ಏನಾದರೂ ಅವ್ರ ಮನೇಲಿ ಸೂತ್ಕ ಆಗಿರ್ಬೋದು, ಅಥವಾ ಏನಾದರೂ ಅಡಚಣೆಗಳೇನಾದರೂ ಆಗಿದ್ದರೆ ಅಂಥವರು 15ನೇ ತಾರೀಕಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಆವಾಗ ಅದು 3ನೇ ಶುಕ್ರವಾರ ಆಗುತ್ತೆ. ಸೊ ನಾವು 15ನೇ ತಾರೀಕೆ ಮಾಡಿ 8ನೇ ತಾರೀಕೆ ಮಾಡಿ ಅಂತ ಯಾರಿಗೂ ಬಲವಂತ ಇಲ್ಲ. ಅವರವರ ಇಚ್ಛೆ ಅದು, ಅವರವರ ಮನಸ್ಸಿಗೆ ಅದು ಇಷ್ಟ ಆಗಬೇಕು. ಯಾಕಂದರೆ ದೇವ್ರ ಪೂಜೆ ಮಾಡೋರು ನೀವು, ನಿಮ್ಮ ಮನೇಲಿ ಸಕಲ ಸಂಪತ್ತು ಐಶ್ವರ್ಯ ಬರೋದು ನಿಮ್ಮ ಮನೇಲಿ. ಹಾಗಾಗಿ 8ನೇ ತಾರೀಕು ನಾವು ಕೂಡ 8ನೇ ತಾರೀಕೆ ಹಬ್ಬ ಮಾಡ್ತಾಯಿದ್ದೀವಿ. ಸೊ 8ನೇ ತಾರೀಕೆಲ್ಲ ಯಾರು ಮಾಡ್ತೀರಾ ಅವ್ರಿಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. 8ರ ಹಿಂದಿನ ದಿನ, ಯಾಕಂದರೆ ಹಬ್ಬ 8ನೇ ತಾರೀಕು ಅಂದರೆ ಯಾರು 8ನೇ ತಾರೀಕೆ ಎಲ್ಲ ತಯಾರಿ ಮಾಡ್ಕೊಳ್ಳಲ್ಲ. ಹಿಂದಿನ ದಿನ 7ನೇ ತಾರೀಕು, 7-8-2025 ಕೂಡಿದ್ರೆ 6 ಬರುತ್ತೆ. 6 ಅನ್ನೋದು ಎಷ್ಟು ಒಳ್ಳೆ ನಂಬರು ಎಲ್ಲರಿಗೂ ಗೊತ್ತು. 6ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವ್ರಿಗಿಂತ ಅವರ ಡೇಟ್ ಆಫ್ ಬರ್ತು ಟೋಟಲ್ ಮಾಡಿದಾಗ 6 ಏನು ಬರುತ್ತೆ ಅವ್ರು ತುಂಬ ಲಕ್ಕಿ ಪರ್ಸನ್ ಅಂತ ನಾವು ಹೇಳ್ತೀವಿ. ನ್ಯೂಮರಾಲಜಿ ಪ್ರಕಾರ ಅದನ್ನು ಹೇಳ್ತೀವಿ. ಸೊ 6 ಅನ್ನೋ ನಂಬರ್ಗೆ ಅಷ್ಟು ಪವರ್ ಇದೆ. ಹಾಗಾಗಿ 7ನೇ ತಾರೀಕು ತುಂಬ ಚೆನ್ನಾಗಿದೆ. ಇವಾಗ ನೀವೇನು ಮಾಡ್ತೀರಾ, 7ನೇ ತಾರೀಕೆ ಪ್ರತಿಯೊಂದು ತಯಾರಿ ಮಾಡ್ಕೊಳ್ತೀರಾ. ಇಡೀ ರಾತ್ರಿ ನಿದ್ದೆಗೆಡ್ತೀರಾ. ಮನೆ ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ ಅಂದರೆ ಎಲ್ಲ ಖುಷಿಯಾಗಿ ಎಲ್ಲ ಕೆಲಸ ಮಾಡ್ಕೊಳ್ತೀರಾ. ದೇವ್ರ ಮನೆ ಸ್ವಚ್ಛ ಮಾಡ್ಕೊಳ್ಳೋದಿರ್ಬೋದು, ದೇವರ ಒಂದು ಸಾಮಾನು ತೊಳೆಯೋದಿರ್ಬೋದು, ಅಥವಾ ಹೂವು ಹಾಕೋದಿರ್ಬೋದು, ಡೆಕೋರೇಷನ್ ಮಾಡೋದಿರ್ಬೋದು, ಪ್ರತಿಯೊಂದು ನೀವು ಮಾಡ್ಕೊಳ್ಳೋದೇ 7ನೇ ತಾರೀಕು. ಹಾಗಾಗಿ ಅವತ್ತು ಮುಖ್ಯವಾಗಿ ಶುಕ್ರನ ನಕ್ಷತ್ರ ಬರುತ್ತೆ. 7ನೇ ತಾರೀಕು ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಆವತ್ತು ಶುಕ್ರನ ಒಂದು ನಕ್ಷತ್ರ ಆಗಿರುತ್ತೆ. ಹಾಗಾಗಿ ನೀವು ಯಾವಾಗ ಟೋಟಲ್ 6, 7 ಯಾರಿಗೆ 8ನೇ ತಾರೀಕು ಸಮಾಧಾನ ಇಲ್ವೋ ಅವ್ರ ಸಮಾಧಾನಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಮಾಡಿಕೊಂಡು ಪ್ರತಿಯೊಂದನ್ನು ಅವತ್ತು ನೀವು ತಯಾರಿ ಮಾಡ್ಕೊಳ್ತಾ ಹೋಗ್ತಿರ್ತೀರ. ಅವತ್ತು ಕೂಡ ನೀವು ಸ್ವಚ್ಛವಾಗಿರ್ತೀರ. ತುಂಬ ಶ್ರದ್ಧಾ ಭಕ್ತಿಯಿಂದ ನಾವೇನೇ ಪೂಜೆ ಮಾಡಲಿ, ಏನೇ ಮಾಡಲಿ, ಏನೇ ಆಡಂಬರವಾಗಿ ಮಾಡಿದ್ರು ನಮ್ಮ ಭಕ್ತಿ ಅದರಲ್ಲಿ ಇರುತ್ತೆ. ಯಾಕಂದರೆ ಕಷ್ಟಪಟ್ಟು ಮಾಡ್ತಿರ್ತೀವಿ. ಸೊ ಈ ಹಬ್ಬಕ್ಕೆ ಎಲ್ಲ ತಯಾರಿ ಅವತ್ತು ಮಾಡ್ಕೊಳ್ತೀರಾ. ಅವತ್ತಿರೋಂಥ ದಿನ ಸೂಪರ್ ಡೇ ಅಂತ ಹೇಳ್ಬೋದು. ಯಾರಿಗೆ 8 ಸಮಾಧಾನ ಇಲ್ವೋ ಅವ್ರಿಗೆ ಹೇಳ್ತಾ ಇರೋದಿದು. ಸೊ ಅದಾದಮೇಲೆ 8ನೇ ತಾರೀಕು ನಿಮಗೆ 8ನೇ ತಾರೀಕು ಉತ್ತರಾಷಾಢ ನಕ್ಷತ್ರ ಬರುತ್ತೆ, ಅಂದರೆ ಸೂರ್ಯನ ನಕ್ಷತ್ರ. ಸೊ 8ನೇ ತಾರೀಕು ಸೂರ್ಯನ ನಕ್ಷತ್ರ. ಅವತ್ತು ನಿಮಗೆ ಪರ್ಟಿಕ್ಯುಲರಾಗಿ ಒಂದು ಶುಭ ಮುಹೂರ್ತವನ್ನು ಕೊಡ್ತೀವಿ ನಾವು. ಆ ಶುಭ ಮುಹೂರ್ತದಲ್ಲಿ ನೀವು ಕಳಶವನ್ನು ಸ್ಥಾಪನೆ ಮಾಡಿದ್ರೆ ಆ ಯೋಗ, ಯಾಕಂದರೆ ಒಂದು ಅಮೃತ ಗಳಿಗೆ ಅಂತ ಬರುತ್ತೆ ಒಂದು ದಿನದಲ್ಲಿ. ಇವಾಗ ಒಂದು ಡೇ ಫುಲ್ಲು ಚೆನ್ನಾಗಿಲ್ಲ ಅಂದರೆ ಆ ದಿನದಲ್ಲಿ ಯಾವುದೋ ಒಂದು ಟೈಮು ತುಂಬ ಒಳ್ಳೆ ಟೈಮ್ ಇರುತ್ತಾ,
ಇವಾಗ ಏನೂ ಮಾಡೋಕ್ಕಾಗಲ್ಲಪ್ಪ, 8ನೇ ತಾರೀಕು ಯಾರಿಗಾದರೂ ಮಕ್ಕಳಾಗ್ಬಿಡ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಇವತ್ತೇ ಡೆಲಿವರಿ ಅಂತಾರೆ, ಏನು ಮಾಡೋಕ್ಕಾಗತ್ತೆ? 8 ಚೆನ್ನಾಗಿಲ್ಲ ಬೇಡ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ತಾನೇ? ಹಾಗೆ ಆ ಒಂದು ಟೈಮ್ ತಗೊಳ್ತೀವಿ, ಆ ಹೋಲ್ ಡೇಲಿ ತುಂಬ ಪರ್ಟಿಕ್ಯುಲರ್ ಒಂದು ಟೈಮ್ ಇರುತ್ತೆ. ಸೊ ಆ ಒಂದು ಮುಹೂರ್ತನ ನಮ್ಮ ಸಂಸ್ಥೆಯಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮೀತಾ ಆಸ್ಟ್ರೋವರ್ಡ್ ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಆ ಒಂದು ಶುಭಗಳಿಗೆ ನಿಮ್ಗೆ ಸಿಕ್ಕುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ಬೋದು. ನೋಡಿ ವೀಕ್ಷಕರೇ, ಎಲ್ರೂ ಬ್ರಾಹ್ಮಿ ಮುಹೂರ್ತ ತುಂಬ ಚೆನ್ನಾಗಿದೆ ಅಂತ ಕೆಲವೊಂದು ಕಡೆ ನಾನು ಇವತ್ತು ಕೇಳ್ಪಟ್ಟಿದ್ದೀನಿ, ನಾನಾ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿದ್ದೀನಿ. ಕೆಲವರೆಲ್ಲ ಏನು ಹೇಳ್ತಿದ್ದಾರೆ, 4:15 5 ಗಂಟೆ, 3:15 4 ಗಂಟೆ, ಈ ಒಂದು ಬ್ರಾಹ್ಮಿ ಮುಹೂರ್ತ ಪೂಜೆ ಮಾಡಿದ್ರೆ ಅದಕ್ಕೆ ಯಾವ ದೋಷನೂ ಇಲ್ಲ, ತುಂಬ ಒಳ್ಳೆಯದು ಮಾಡಿ ಅಂತ ಕೆಲವರು ಟೈಮಿಂಗ್ಸ್ ಕೂಡ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅವತ್ತಿನ ದಿನ ಸೂರ್ಯದಶೆ ಶನಿ ಭುಕ್ತಿ ಬರುತ್ತೆ. ಸೊ ನಾವು ಯಾವಾಗ ಸೂರ್ಯ ಮತ್ತು ಶನಿನ ನಾವು ಡಿವೈಡ್ ಮಾಡ್ತೀವಿ ಅಲ್ವಾ, ಆ ಒಂದು ಟೈಮು. ಇವತ್ತು ಕೂಡ ನೋಡಿ, ಉತ್ತರಾಷಾಢ ನಕ್ಷತ್ರ 8ನೇ ತಾರೀಕು ಶನಿಯ ಒಂದು ದಿನ ಅಂತ ಹೇಳ್ತೀವಿ, ಇದು ರಿಲೇಟೆಡ್ ಅಲ್ಲೇ ಬರುತ್ತೆ. ಆದರೆ ಲಗ್ನ ಇಂಪಾರ್ಟೆಂಟ್, ಮುಹೂರ್ತ ಇಂಪಾರ್ಟೆಂಟು, ಆ ಒಂದು ಶುಭಗಳಿಗೆ ಇಬ್ಬರನ್ನೂ ಒಂದು ಮಾಡುತ್ತೆ. ಸೊ ನಮ್ಮ ಡೇಟು, ನಮ್ಮ ನಕ್ಷತ್ರ ಎಲ್ಲದಕ್ಕೂ ಯೋಗ ಕೊಡುತ್ತೆ. ಆ ಒಂದು ಮುಹೂರ್ತವನ್ನು ಯೂಸ್ ಮಾಡಿ ದಯವಿಟ್ಟು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಡಿ. ಆವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಕಷ್ಟವನ್ನು ಅನುಭವಿಸ್ತೀರಾ. ಅದಕ್ಕಾಗಿ ಒಂದು ಟೈಮ್ ಇದೆ, ಒಂದು ಮುಹೂರ್ತ ಇದೆ, ಅದು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಕೂಡ ನೀವು ಎಲ್ಲೇ ಇದ್ದರೂ ನೀವು ಕೇಳ್ಕೊಳ್ಬೋದು, ಆಯಿತಾ. ಅದರ ಜೊತೆ ಮುಖ್ಯವಾಗಿ ದೇವರಿಗೆ ಯಾವ ಬಣ್ಣದ ಸೀರೆ ಉಡಿಸ್ಬೇಕು, ಆವತ್ತಿನ ದಿನಕ್ಕೆ ನ್ಯೂಮರಾಲಜಿ ಪ್ರಕಾರ ನಾವು ಯಾವ ಬಟ್ಟೆ ಹಾಕ್ಕೊಳ್ಬೇಕು, ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನಿಮಗೆ ಒಂದು ವಿಟಿಯಲ್ಲಿ ಕೊಡ್ತೀವಿ. ಒಂದು ಮುಹೂರ್ತ, ದೇವಿಗೆ ಯಾವ ಬಣ್ಣದ ಒಂದು ಸೀರೆ ಉಡಿಸ್ಬೇಕು, ಹಾಗೆ ಯಾವ ಹಣ್ಣನ್ನು, ನೀವು ನಾನಾ ಥರ ಹಣ್ಣನ್ನು ಇಟ್ಟಿರ್ತೀರಿ, ಆದರೆ ಆವತ್ತಿನ ದಿನಕ್ಕೆ ಪರ್ಟಿಕ್ಯುಲರ್ ಒಂದು ಹಣ್ಣು ಇರುತ್ತೆ. ಆ ಹಣ್ಣು ಇಟ್ಟಾಗ ನಿಮಗೆ ಆ ಒಂದು ನೈವೇದ್ಯ, ಯಾಕಂದರೆ ನೀವೆಲ್ಲ ತುಂಬ ತಿಂಡಿಗಳನ್ನ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿಟ್ಟಿರ್ತೀರಿ, ತುಂಬ ನೂರಾರು ಥರ ಹಣ್ಣು ಇಟ್ಟಿರ್ತೀರಿ, ಅದ್ರ ಜೊತೆ ಯಾವುದೋ ಒಂದು ಮಿಸ್ ಮಾಡಿರ್ತೀನಿ, ನಿಮಗೆ ಗೊತ್ತಿರಲ್ಲ. ಆ ಒಂದು ಹಣ್ಣನ್ನು ನಾವು ಕೊಡ್ತೇವೆ ನಿಮಗೆ, ಅಂದರೆ ನಾವು ಹೇಳ್ತೀವಿ, ಅದನ್ನು ತಂದು ನೀವು ಅವತ್ತು ಎಲ್ಲಿದ್ದರೂ ನೀವು ಹುಡ್ಕೊಂಡು ತೊಗೊಂಡು ಬಂದು ಆ ಹಣ್ಣನ್ನು ಇಡಿ. ತುಂಬ ದೇವಿ ನಿಮಗೆ ಒಲಿತಾಳೆ, ಯಾಕಂದರೆ ಅವತ್ತಿನ ಒಂದು ದಿನಕ್ಕೆ ಬೇಕಾಗಿರುವಂಥ ಒಂದು ಹಣ್ಣದು. ಹಾಗೆ ಹೂ ಕೂಡ ಇರುತ್ತೆ, ಎಂಥ ಹೂ ಹಾಕಿದ್ರು ನಾವು ಹೇಳೋವಂಥ ಒಂದು ಹೂವನ್ನು ನೀವು ತಂದವತ್ತು ದೇವಿಗೆ ಅರ್ಚನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸಕಲ ಸಂಪತ್ತು ಐಶ್ವರ್ಯ ಕೂಡ ನಿಮ್ಮ ಮನೇಲಿರುತ್ತೆ. ಸೊ ಈ ಒಂದು ವಿಟಿಯನ್ನು ನಾವು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನಿಮಗೆ ಆ ವಿಟಿ ಸಿಕ್ಕತ್ತೆ. ಹಾಗೆ ಅದರ ಜೊತೆ ನಾವು ಒಂದು ಗುರು ಶುಕ್ರ, ಯಾಕಂದರೆ ನೋಡಿ 8 ಅಥವಾ 9 ವರ್ಷಕ್ಕೊಂದ್ಸತಿ ಗುರು ಶುಕ್ರರ ಸಂಗಮ ಆಗಿರುತ್ತೆ. ಈ ವರ್ಷ ನಿಮಗೆ ಎಲ್ಲರೂ ನೀವು ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಯಾಕಂದರೆ ಈ ವರ್ಷ ಇದೇ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಗುರು ಶುಕ್ರರು ಒಂದೇ ಮನೇಲಿ ಇದ್ದಾರೆ. ಹಾಗೆ ಸೂರ್ಯ ಬುಧ ಇರೋದು ಓಕೆ, ಗುರು ಶುಕ್ರ ಬರೋದು ತುಂಬ ರೇರ್ ಅಂತ ಹೇಳ್ತೀನಿ. ಈ ಒಂದು ಅದೃಷ್ಟದ ಒಂದು ತಿಂಗಳನ್ನು, ಈ ಅದೃಷ್ಟದ ಒಂದು ದಿನವನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಗುರುವಿನ ಅನುಗ್ರಹ ಬೇಕು, ಶುಕ್ರನ ಕೃಪೆ ಬೇಕು, ಹಾಗೆ ಕುಬೇರ ನಿಮ್ಮ ಮನೇಲಿ ಇರಬೇಕು. ಸೊ ಇದರಿಂದ ನೀವು ಹಬ್ಬವನ್ನು ಮಾಡಿದಾಗ ತುಂಬ ಚೆನ್ನಾಗಿರ್ತಾರೆ, ತುಂಬ ಯೋಗ ಕೂಡ ಬರುತ್ತೆ. ಅದರಲ್ಲಿ ಟೈಮ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಆ ಟೈಮನ್ನು ನೀವು ತಗೊಳ್ಳಿ. ಹಾಗೆ ನಮ್ಮ ಸಂಸ್ಥೆಯಿಂದ 8ನೇ ತಾರೀಕು, 15ನೇ ತಾರೀಕು, ಹೀಗೆ 1ನೇ ತಾರೀಕು ಮಾಡೋರ್ಗೂ ಕೂಡ ನಾವು ಮುಹೂರ್ತ ಮತ್ತು ಸೀರೆಯ ಬಣ್ಣವನ್ನು ಕೂಡ ಹೇಳ್ತಾ ಹೋಗ್ತೀವಿ. ನೋಡಿ, ನಮ್ಮ ಕಡೆಯಿಂದ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಬಾಕ್ಸನ್ನು ಕೊಡ್ತಾ ಇದ್ದೀವಿ. ಆ ಗಿಫ್ಟ್ ಬಾಕ್ಸಲ್ಲಿ ಏನೂ ಇಲ್ಲ ನೋಡಿ, ಒಂದು ಶುಕ್ರನ ಒಂದು ಕಲ್ಲು, ಶುಕ್ರನ ಒಂದು ಸ್ಟೋನ್ ಇರುತ್ತೆ, ಹಾಗೆ ಗುರುವಿನ ಒಂದು ಸ್ಟೋನ್ ಇರುತ್ತೆ, ಮತ್ತು ಕುಬೇರನ ಒಂದು ಸ್ಟೋನ್ ಇರುತ್ತೆ. ಇದರ ಜೊತೆ ಸುಮಂಗಲರಿಗೆ ಬೇಕಾಗಿರುವಂಥ ಕೆಲವೊಂದು, ಲಕ್ಷ್ಮಿಗೆ ತುಂಬ ಪ್ರಿಯವಾದ ಕೆಲವೊಂದು ಐಟಮ್ಸ್ ಇರುತ್ತೆ. ಸೊ ಈ ಒಂದು ಬಾಕ್ಸನ್ನು ನಾವು ನಮ್ಮ ಮೀತಾ ಆಸ್ಟ್ರೋವರ್ಡ್ ಕಡೆಯಿಂದ ಮುಹೂರ್ತ ಪ್ಲಸ್ ಬಾಕ್ಸನ್ನು ನಿಮಗೆ, ನೀವು ಕರ್ನಾಟಕದ ಯಾವ ರಾಜ್ಯದ ಯಾವ ಮೂಲೆಯಲ್ಲಿದ್ದರೂ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ಸಾಕು, ಆನ್ಲೈನ್ ಮುಖಾಂತರ ನಾವು ಇದನ್ನು ಮನೆಗೂ ತಲುಪಿಸ್ತಾ ಇದ್ದೀವಿ. ಇದನ್ನು ಏನು ಮಾಡಬೇಕಪ್ಪ ಅಂದರೆ,
ದೇವ್ರ ಮುಂದೆ ನೀವೇನೆಲ್ಲ ಇಟ್ಟಿರ್ತೀರ, ನಿಮ್ಮ ದೇವ್ರ ಮುಂದೆ ನಿಮ್ಮ ಮನೇಲಿರೋ ದುಡ್ಡು ಕಾಸು, ವಜ್ರ ವೈಡೂರ್ಯ ಬಂಗಾರ ಎಲ್ಲವನ್ನು ಹಾಕಿರ್ತೀರ. ಆದರೆ ಈ ಒಂದು ಗುರು ಶುಕ್ರ ಮತ್ತು ಕುಬೇರನನ್ನು ನೀವು ತಗೊಂಡೋಗಿ ನಿಮ್ಮ ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಎಲ್ಲರೂ ಅವತ್ತು ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರ. ವರ್ಷಕ್ಕೆ ಒಂದು ದಿನ ಈ ಹಬ್ಬವನ್ನು ಎಲ್ಲರೂ ಕಾಯ್ತಾ ಇರ್ತೀರ. ಸೊ ನಿಮ್ಮ ಒಂದು ಅಭಿವೃದ್ಧಿಗೆ, ಏಳಿಗೆಗೆ, ಸುಖ ಶಾಂತಿ ಆರೋಗ್ಯ ನೆಮ್ಮದಿಗೋಸ್ಕರ ಈ ಹಬ್ಬವನ್ನು ಭಕ್ತಿಯಿಂದ ಪೂಜೆ ಮಾಡ್ತೀರಾ. ಅದರಲ್ಲಿ ನಮ್ಮ ಈ ಒಂದು ಶುಕ್ರ ಕುಬೇರ ಮತ್ತು ಗುರುಗ್ರಹದ ಒಂದು ಸ್ಟೋನನ್ನು ಇಟ್ಟು ಪೂಜೆ ಮಾಡಿ ನಿಮ್ಗೇನು ಬೇಕು ಕೇಳ್ಕೊಳ್ಳಿ. 4 ವಾರಗಳು ಕೂಡ ಶ್ರಾವಣ ಮಾಸದಲ್ಲಿ ಬರುವಂತಹ 4 ವಾರಗಳು ಇದನ್ನು ಇಟ್ಟು ಪೂಜೆ ಮಾಡಿ ದೇವ್ರ ಹತ್ರ. ನಿಮ್ಮ ದೇವ್ರ ಮನೆಯಲ್ಲೇ ಇಡಿ, ಆಮೇಲೆ ಇಟ್ಟು ಪೂಜೆ ಮಾಡಿ ನಿಮ್ಗೇನು ಬೇಕಾಗಿರೋದನ್ನ ಕೇಳ್ಕೊಳ್ಳಿ. ಮತ್ತು ಇದಾದಮೇಲೆ ಇದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಳ್ಬೋದು. ಯಾಕಂದರೆ ತುಂಬ ಕೇಳ್ಕೊಂಡು ಪೂಜೆ ಮಾಡ್ಕೊಂಡಿರ್ತೀರ, ಅದರ ಒಂದು ಶಕ್ತಿ ನಿಮ್ಮ ಈ ಸ್ಟೋನಲ್ಲಿ ಇರುತ್ತೆ. ಸೊ ನಿಮ್ಮ ಪ್ರಾಬ್ಲಮ್ಗೆ ನಾವು ಇದೇ ರೀತಿ ಸ್ಟೋನನ್ನು ನಿಮ್ಮ ಮನೆಗೆ ವಾಸ್ತುಗೆ ಅಳವಡಿಸ್ತಾ ಇರ್ತೀವಿ. ಅದೇ ಒಂದು ಸಣ್ಣ ರೂಪದಲ್ಲಿ ನಾವು ಕೊಟ್ಟಾಗ ನೀವೇ ಕೇಳ್ಕೊತೀರಾ, ನಿಮ್ಮ ಶಕ್ತಿಯನ್ನು ಇದಕ್ಕೆ ತುಂಬಿಸ್ಕೊಂಡಿರ್ತೀರ. ದೇವರಲ್ಲಿ ಪ್ರೇಯರ್ ಮಾಡಿಕೊಂಡು ಆ ಶಕ್ತಿಯನ್ನು, ಯಾವಾಗಲೂ ನಿಮಗೆ ಗುರು ಅನುಗ್ರಹ ಬೇಕೇ ಬೇಕು. ಏನಾದರೂ ಗುರುಬಲ ಬೇಕಲ್ವಾ? ಯಾವ ಶುಭ ಕಾರ್ಯ ಮಾಡಬೇಕಾದ್ರೂ ಗುರುನ ನೋಡ್ತೀರಾ, ಶುಕ್ರನ್ ನೋಡ್ತೀರಾ, ಎಲ್ಲರೂ ಅದನ್ನು ನೋಡಿಬಿಟ್ಟೆ ನಿಮಗೆ ಮುಹೂರ್ತ ಕೊಡ್ತಾರೆ. ಹಾಗಾಗಿ ನಿಮ್ಮ ಗುರು ಅನುಗ್ರಹ, ಗುರುವಿನ ಬಲ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ನೀವು ಆಮೇಲೆ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂದ್ಕೊಳ್ಳಿ, ಇದರಲ್ಲಿರೋ ಗುರುನ ನೀವು ಗುರು ಸ್ಟೋನ್ ಆಗಿರ್ಬೋದು, ಶುಕ್ರನ ಒಂದು ಸ್ಟೋನು, ಯಾರಾದರೂ ದುಡ್ಡು ಕೊಡಬೇಕು, ಇಲ್ಲ ನಿಮಗೆ ಏನಾದರೂ ಫೈನಾನ್ಸ್ ಇದರಲ್ಲಿ ಏನಾದರೂ ಆಗಬೇಕು, ಏನೋ ಒಂದು ಕೆಲಸ ಅಥವಾ ಇಂಟರ್ವ್ಯೂಗೆ ಹೋಗಬೇಕು, ಇಲ್ಲ ನಿಮ್ಮ ಮೀಟಿಂಗ್ ಪಾಸ್ ಆಗಬೇಕು, ಏನೇ ಕೆಲಸ ಮಾಡಬೇಕಾದ್ರೂ ಇದರಲ್ಲಿರೋವಂಥ ಸ್ಟೋನನ್ನು, ಯಾಕಂದರೆ ಪೂಜೆ ಮಾಡಿರ್ತೀರಲ್ವ, ಇದರಲ್ಲಿರೋ ಸ್ಟೋನನ್ನು ನೀವು ಪಾಕೆಟಲ್ಲಿ ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ, ಕ್ಯಾರಿ ಮಾಡ್ಬೋದು ನೀವು. ಹಾಗಾಗಿ ಆ ಕ್ಯಾರಿ ಮಾಡೋಕ್ಕೋಸ್ಕರನೇ ನಾವು ನಿಮಗೆ ಈ ಮಟ್ಟದಲ್ಲಿ ಕೊಟ್ಟಿರೋದು. ತಗೊಂಡೋಗಿ ನಿಮ್ಮ ಕೆಲಸ ಪಾಸಿಟಿವ್ ಆಗುತ್ತೆ. ನಿಮ್ಮ ಏನು ಕೆಲಸಕ್ಕೆ ಹೋಗ್ತಿರೋ ಅದು ನಿಮಗೆ 90% ನಿಮ್ಮ ಕೆಲಸ ನಿಮ್ಮದಾಗತ್ತೆ. ಹಾಗಾಗಿ ಈ ಒಂದು ಕಿಟ್ಟನ್ನು ಇಟ್ಟು ಪೂಜೆ ಮಾಡಿ ಕೇಳ್ಕೊಳ್ಳಿ. ಆ ಶಕ್ತಿಯನ್ನು ನೀವೇ ತುಂಬಿಸಿ. ನೀವು ಇವಾಗ ಗೋಲ್ಡ್ ಕಾಯಿನ್ಸ್ ಇಡ್ತೀರಾ, ಸಿಲ್ವರ್ ಕಾಯಿನ್ಸ್ ಇಡ್ತೀರಾ, ಎಲ್ಲರೂ ಗೋಲ್ಡನ್ನು ಹಾಕಿರ್ತೀರಾ. ಅದಾದಮೇಲೆ ನೀವು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಷ್ಟು ದೊಡ್ಡದು ಗೋಲ್ಡ್ ಹಾಕ್ಕೊಂಡು ಹೋಗೋಕ್ಕಾಗತ್ತಾ? ದೇವ್ರಿಗೆ ಹಾಕಿರ್ತೀರಾ, ಆ ದೇವ್ರನ್ನ ಬೇಡ್ಕೊಂಡಿರ್ತೀರಾ, ಆ ದುಡ್ಡು ಕಾಸನ್ನ ಎತ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಸೊ ಈ ಒಂದು ಸ್ಟೋನನ್ನು ಎತ್ಕೊಂಡೋದ್ರೆ ನಿಮ್ಮ ಕೆಲಸ ಗ್ಯಾರಂಟಿ. ತಿರ್ಗಾ ತಂದು ನೀವು ಇದನ್ನು ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ನೀವು ವ್ಯಾಪಾರ ಮಾಡ್ತಿರ್ತೀರಾ, ಅಂಗಡಿ ಇಟ್ಟಿರ್ತೀರಾ, ಏನೇ ಕೆಲಸ ಮಾಡಿ, ನೀವು ಬಳೆ ಅಂಗಡಿ ಇಟ್ಟಿರ್ತೀರಾ, ಹೂವು ಅಂಗಡಿ ಇಟ್ಟಿರ್ತೀರಾ, ಅಥವಾ ಚಿಲ್ಲರೆ ಅಂಗಡಿ ಇಟ್ಟಿರ್ತೀರಾ, ಇಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತಿರ್ತೀರಾ, ನಿಮ್ಮ ಒಂದು ಬಿಸ್ನೆಸ್ ತಕ್ಕನಾಗಿ ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ. ಕಾರ್ ಓಡಿಸ್ತಾ ಇರ್ತೀರಾ, ನಿಮ್ಮ ಕಾರಲ್ಲಿ ಇಟ್ಕೊಳ್ಳಿ. ಆಟೋ ಓಡಿಸ್ತಾ ಇರ್ತೀರಾ, ನಿಮ್ಮ ಆಟೋದಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಏಳಿಗೆ ಅಭಿವೃದ್ಧಿ, ನಿಮ್ಮ ಕೆಲಸ ದುಪ್ಪಟ್ಟಾಗ್ತಾ ಹೋಗುತ್ತೆ. 1ಕ್ಕೆ 2 ಆಟೋ ತೊಗೊಳ್ಬೋದು ಬರೋ ವರ್ಷ, ವರಮಹಾಲಕ್ಷ್ಮಿ ಬರೋ ಅಷ್ಟರಲ್ಲಿ. ಅಥವಾ ಕಾರ್ ತೊಗೋಬೋದು, ಆಟೋ ಓಡಿಸೋರು ಕಾರ್ ತೊಗೋಬೋದು. ಹೀಗೆ ಅಭಿವೃದ್ಧಿ ಅಂತೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ, ಎಲ್ಲೇ ಇರಲಿ ನೀವು ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಇದನ್ನು ಒಂದನ್ನು ತರಿಸ್ಕೊಂಡು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ವೈಬ್ರೇಷನನ್ನು ಹೆಚ್ಚಿಸ್ಕೊಳ್ಳಿ. ಮತ್ತು ಮುಖ್ಯವಾಗಿ ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ ಎಲ್ರಿಗೂ, ಸಾಲ ಮಾಡಿ ಯಾರೂ ಹಬ್ಬ ಮಾಡಬೇಡಿ. ಯಾಕಂದರೆ ಇವಾಗೇ ಟೈಮ್ ಕೆಟ್ಟಿದೆ, ದಿನ ಚೆನ್ನಾಗಿಲ್ಲ, ಹಾಗೆ ಸಾಲಕ್ಕೆ ಬೀಳ್ತೀರಾ. ಹೇಗೆ ಸಾಲಕ್ಕೆ ಬೀಳ್ತೀರಾ? ಆಡಂಬರದ ಹಬ್ಬ ಮಾಡೋಕ್ಕೋಗಿ ಅಯ್ಯೋ ಅವ್ರು ಹಾಗೆ ಮಾಡ್ತಿದ್ದಾರೆ, ಇವ್ರು ಹೀಗೆ ಮಾಡ್ತಿದ್ದಾರೆ, ಹೆಂಗಸರು ಮನೇಲಿರೋ ಗಂಡಸರಿಗೆ ಹೇಳ್ತಾರೆ. ಗಂಡಸರಿಗೆ ಪಾಪ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಗಂಡಸ್ರಿಗೂ ಖರ್ಚು ಕಮ್ಮಿ ಆಗೋಂಗೆ ಹಬ್ಬ ಮಾಡಿ. ನಿಮ್ಮ ಮನೇಲಿ ಏನಿದೆ ಅದನ್ನು ಇಟ್ಟು ಪೂಜೆ ಮಾಡಿ, ಲಕ್ಷ್ಮಿ ಒಲಿತಾಳೆ. ಭಕ್ತಿ ಮುಖ್ಯ ಇಲ್ಲಿ, ಆಡಂಬರ ಮುಖ್ಯ ಅಲ್ಲ. ಸೊ ನಿಮ್ಗಾಗಲ್ವಾ, ನೀವು 1000 ರೂಪಾಯಿಲಿ ಹಬ್ಬ ಮಾಡ್ತೀರಾ, ಮಾಡಿ. ಅದನ್ನು ಭಕ್ತಿಯಿಂದ ಕೇಳ್ಕೊಳ್ಳಿ. 2000 ರೂಪಾಯಿ ಇದೆಯಾ, ನಿಮ್ಮಲ್ಲಿ ಅಷ್ಟೇ ಮಾಡೋಕ್ಕಾಗೋದಾ? ಹಾಕಿ, ಒಂದು ಮೊಳ ಹೂವು ಹಾಕಿ, ಒಂದು ಬ್ಲೌಸ್ ಪೀಸ್ ಇಡಿ, ಪೂಜೆ ಮಾಡಿ ಕೇಳ್ಕೊಳ್ಳಿ. ಅಥವಾ 50,000 ಇದೆಯಾ, ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಹಬ್ಬ ಮಾಡ್ಕೊಳ್ಳಿ. ದಯವಿಟ್ಟು ಸಾಲ ಸೋಲ ಮಾಡಬೇಡಿ. ಸಾಲ ಮಾಡಿ ಹಬ್ಬ ಮಾಡ್ತೀರಾ, ಆವತ್ತಿನ ದಿನಕ್ಕೆ ಚೆನ್ನಾಗಿರುತ್ತೆ. ಆದರೆ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ನೀವು ಸಾಲಗಾರರಾಗ್ತೀರಾ. ನಿಮಗೆ ಸಾಲ ಕೊಟ್ಟಿರೋರು ಕೇಳ್ತಾರೆ, ಯಾಕಾದರೂ ಹಬ್ಬ ಬಂತು ಅಂತ ಮತ್ತೆ ಹಬ್ಬದ ಮೇಲೆ ನೀವು ಬ್ಲೇಮ್ ಮಾಡ್ತೀರಾ. ಹಾಗಾಗಿ ಹಬ್ಬಗಳು ಬರ್ತಾ ಇರುತ್ತೆ, ಅದನ್ನು ಹೇಗೆ ಮಾಡ್ಕೊಳ್ಬೇಕು, ನಮ್ಮ ಶಕ್ತಿ ಏನಿದೆ ಅನ್ನೋದು ನಾವು ತಿಳ್ಕೊಂಡ್ರೆ ಸಾಕು. ಅದರಿಂದ ನೀವು ಒಳ್ಳೇದಾಗ್ತೀರಾ. ಈ ವರ್ಷ ಚಿಕ್ಕದಾಗಿ ಮಾಡಿ,
ಆಗದೇ ಇರೋರು ಬರೋ ವರ್ಷ ನಿಮ್ಮ ಶಕ್ತಿ ಜಾಸ್ತಿ ಆಗುತ್ತೆ. ನನಗೆ ಇದೇ ರೀತಿ ನಮ್ಮ ಮನೇಲಿ ಬಂದು ಕುತ್ಕೊಳ್ಳಮ್ಮ ಅಂತ ಕೇಳ್ಕೊಂಡು ಮಾಡಿ, ಅಮ್ಮ ಒಲ್ದೇ ಒಲಿತಾಳೆ, ನಿಮಗೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೇಲಿ ಇರ್ತಾಳೆ. ಇಲ್ಲಿ ಭಕ್ತಿನೇ ಮುಖ್ಯ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಯಾರು ಸಾಲ ಮಾಡಿ ಹಬ್ಬ ಮಾಡಬೇಡಿ, ನಿಮ್ಮ ಶಕ್ತಿ ಹೇಗಿದೆಯೋ ಹಾಗೆ ಹಬ್ಬ ಮಾಡಿ, ಎಲ್ಲರ ಮನೇಲೂ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಮುಖ್ಯವಾಗಿ ನೋಡಿ, ನೈವೇದ್ಯ ಅಂತ ಬಂದಾಗ ನಾವು ಕೆಲವೊಂದು ಹಣ್ಣನ್ನು ಕೊಟ್ಟಿದ್ದೀವಿ. ಅದರ ಜೊತೆ ಮತ್ತೊಂದು ಕೆಲವೊಂದು ಸಣ್ಣ ಸಣ್ಣ ಒಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ನೈವೇದ್ಯ ಅಂತ ಬಂದಾಗ ನೋಡಿ, ಗುರು ಶುಕ್ರ ಒಟ್ಟಿಗೆ ಇರೋದಕ್ಕೆ ಏನು ನೈವೇದ್ಯ ಮಾಡಬೇಕಪ್ಪ ಅಂತಂದರೆ ನೋಡಿ, ಗುರು ಅಂದರೆ ಕಡಲೆಕಾಳು. ಹಾಗಂತ ಕಡಲೆಕಾಳು ಬೇಯಿಸಿಡಿ ಅಂತ ಹೇಳೋಕ್ಕಾಗುತ್ತಾ? ಕಡಲೆಬೇಳೆ ಪೊಂಗಲ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಅಕ್ಕಿ ಕಡಲೆಬೇಳೆ ಮಿಕ್ಸ್ ಮಾಡಿ, ಅಥವಾ ಏನೂ ಆಗಿಲ್ವಾ ಕಡಲೆ ಹಿಟ್ಟಿರುತ್ತಲ್ಲ ನಿಮ್ಮ ಮನೇಲಿ, ಆ ಕಡಲೆ ಹಿಟ್ಟಿಗೆ ಶುಕ್ರ, ತುಪ್ಪ, ಸಕ್ಕರೆ ಸೇರಿಸಿ ಮೈಸೂರು ಪಾಕ್ ಮಾಡಿ, ನೀವೇ ಮಾಡಿ, ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡಿ. ಇಲ್ವಾ ಲಡ್ಡು ಮಾಡೋಕ್ಕೆ ಬರುತ್ತಾ, ಅದನ್ನು ನೀವೇ ಮಾಡಿ, ಒಂದಾದರೂ ಎರಡಾಗಲಿ. ಗುರು ಶುಕ್ರರ ಸಂಗಮ ಮಾಡಿ ಈ ಒಂದು ನೈವೇದ್ಯವನ್ನು ನೀವು ಇಟ್ಟಾಗ ತುಂಬ ದೇವ್ರಿಗೆ ಇಷ್ಟ ಆಗುತ್ತೆ. ಅದರಲ್ಲೂ ನಿಮ್ಮ ಗುರು ಶುಕ್ರನಿಗೆ ಇಷ್ಟ ಆಗುತ್ತೆ. ಕುಬೇರನೂ ಅದ್ರ ಜೊತೆಗಿರ್ತಾನೆ. ಈ ಮೂರೂ ಜನ ನಿಮ್ಮ ಮನೇಲಿ ಸದಾ ಇರ್ತಾರೆ. ಯಾಕಂದರೆ ನಮ್ಮ ಸ್ಟೋನ್ ನಿಮ್ಮ ಮನೇಲಿ ಇದ್ದರೆ ಈ 3 ಜನ ನಿಮ್ಮ ಮನೇಲಿ ವರ್ಷ ಪೂರ್ತಿ ಇರ್ತಾರೆ ಅಂತಲೇ ಅರ್ಥ. ಸೊ ಅದ್ರ ಜೊತೆಗೆ ಬೇಸನ್ ಲಡ್ಡು ಬರುತ್ತೆ, ಅದು ಅಷ್ಟೇ ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಹಾಕಿ ಮಾಡುವಂಥ ಸಿಂಪಲ್ ಒಂದು ಸ್ವೀಟು. ಇದನ್ನು ಮಾಡಿ, ಏನೇ ಮಾಡಿದರೂ ಇದರ ಜೊತೆ ಇದನ್ನು ಮಾಡಿ. ಮತ್ತು ಮುಖ್ಯವಾಗಿ ಅವತ್ತು ಉತ್ತರಾಷಾಢ ನಕ್ಷತ್ರ. ಸೊ ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ. ಸೊ ಅದ್ರ ಜೊತೆಗೆ ಒಂಚೂರು ಗೋಧಿ ನುಚ್ಚಲ್ಲಿ ಪಾಯಸ ಮಾಡ್ಬೋದು, ಪೊಂಗಲ್ ಮಾಡ್ಬೋದು. ಅದು ಒಂಚೂರು ಅವತ್ತಿಡಿ, ಯಾಕಂದರೆ ಅವತ್ತಿನ ಒಂದು ನಕ್ಷತ್ರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಲಗ್ನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂಚೂರು ಕಡಲೆ ಬೀಜ, ಕಡಲೆಕಾಯಿ ಇದನ್ನು ಕೂಡ ಬೇಯಿಸಿ ನೀವು ಇಡ್ಬೋದು. ಅದು ಕೂಡ ತುಂಬ ಒಳ್ಳೆಯದು. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತಿನ ಒಂದು ದಿನ, ಅವತ್ತಿನ ಒಂದು ನಕ್ಷತ್ರ, ಹಾಗೆ ಅವತ್ತು ಯಾವ ಗ್ರಹಗಳು ಯಾವ್ಯಾವ ಮನೇಲಿ ಇರ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾವು ಯಾವ ರೀತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಸಾಮಾನ್ಯ ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಹೇಳಿದಾಗ ನಿಮಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಇಷ್ಟನ್ನು ಮಾಡಿ ನೀವು ಹಬ್ಬ ಮಾಡಿ, ನಿಮ್ಮ ದೇವರನ್ನು ಪ್ರಾರ್ಥಿಸ್ಕೊಳ್ಳಿ, ಖುಷಿಯಾಗಿ ನಿಮ್ಮ ಶಕ್ತಿ ನಿಮ್ಮ ಮನೇಲಿ ಏನಿದ್ರೆ ಎಲ್ಲ ಇಟ್ಟು ಹಬ್ಬ ಮಾಡಿ. ಸೊ 8ನೇ ತಾರೀಕು ಮಾಡೋರು 8ನೇ ತಾರೀಕು ಮಾಡಿ, 15ನೇ ತಾರೀಕು ಮಾಡೋರು 15ನೇ ತಾರೀಕು ಮಾಡಿ, 22ನೇ ತಾರೀಕು ಮಾಡೋರು 22ನೇ ತಾರೀಕು ಮಾಡಿ. ಅದು ನಿಮ್ಮ ಇಷ್ಟಾನುಸಾರವಾಗಿ ನೀವು ಹಬ್ಬ ಮಾಡಿ. ಜೊತೆಗೆ ನಮ್ಮ ಗುರು ಶುಕ್ರ ಮತ್ತು ಕುಬೇರನ ಒಂದು ಸ್ಟೋನನ್ನು ಇಟ್ಟು ಹಬ್ಬ ಮಾಡಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸದಾ ಲಕ್ಷ್ಮಿ ಜೊತೆ ಬರೀ ಲಕ್ಷ್ಮಿ ಇದ್ದರೆ ಸಾಲದು, ಸರಸ್ವತಿನೂ ಬೇಕಲ್ವ. ಹಾಗಾಗಿ ಲಕ್ಷ್ಮಿ, ಸರಸ್ವತಿ, ಕುಬೇರ ಎಲ್ಲರೂ, ಅದ್ರ ಜೊತೆಗೆ ಆರೋಗ್ಯ ಮುಖ್ಯ. ಸೊ ನಮ್ಮ ಮನೇಲಿ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಎಲ್ಲವೂ ಕೂಡ ನಿಮಗೆ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ.